ಸ್ವಂತವಾಗಿ ಒಂದು ಬಿಸ್ನೆಸ್ ಶುರು ಮಾಡಬೇಕು ಅನ್ನೋದು ತುಂಬಾ ಜನರ ಕನಸು ಅಲ್ವಾ? ಹಾಗಿದ್ರೆ ನಮ್ಮ ಕರ್ನಾಟಕದ ಮನೆ ಮಾತಾಗಿರೋ ನಂದಿನಿ ಮಿಲ್ಕ್ ಪಾರ್ಲರ್ ಶುರು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಈ ವ್ಯವಹಾರದ ಸಂಪೂರ್ಣ ನೀಲನಕ್ಷೆಯನ್ನು ಒಟ್ಟಿಗೆ ಅರ್ಥ ಮಾಡ್ಕೊಳ್ಳೋಣ. ಎಲ್ಲರೂ ಬಿಸ್ನೆಸ್ ಮಾಡ್ತಾರೆ, ನಾನು ಮಾಡ್ತೀನಿ ಅಂತ ಉತ್ಸಾಹದಲ್ಲಿ ಶುರು ಮಾಡಿ ಆಮೇಲೆ ಏನಾದ್ರೂ ನಷ್ಟ ಆದಾಗ ತಲೆ ಮೇಲೆ ಕೈ ಹೊತ್ತು ಕೂರೋರನ್ನ ನಾವು ನೋಡಿರ್ತೀವಿ. ನೋಡಿ, ಸ್ವಂತ ಉದ್ಯಮದ ಕನಸಿದ್ರೆ ಸೋಲಿನ ಭಯನೂ ಜೊತೆಗೆ ಇರುತ್ತೆ. ಆದ್ರೆ ಸರಿಯಾದ ಪ್ಲಾನಿಂಗ್ ಇದ್ರೆ ಖಂಡಿತ ಆ ಭಯವನ್ನ ಗೆಲ್ಬಹುದು. ಸರಿ, ಈ ಒಂದು ವಿಶ್ಲೇಷಣೆಯಲ್ಲಿ ನಾವು 5 ಮುಖ್ಯ ವಿಷಯಗಳನ್ನ ನೋಡೋಣ. ಮೊದಲನೆಯದು ಉದ್ಯಮಿಯ ಗೊಂದಲ. ಆಮೇಲೆ ನಂದಿನಿಯಿಂದ ಸಿಗುವ ಅವಕಾಶ, ಬಿಸ್ನೆಸ್ ಆರಂಭಿಸಲು ಏನೆಲ್ಲ ಸಿದ್ಧತೆ ಬೇಕು, ಮಾಡಬಾರದ ತಪ್ಪುಗಳು ಯಾವುವು ಮತ್ತು ಕೊನೆಗೆ ಇದರ ಪ್ಲಸ್ ಮತ್ತೆ ಮೈನಸ್ ಪಾಯಿಂಟ್ಸ್ ಏನು ಅಂತಾನೂ ನೋಡೋಣ. ನಮ್ಮ ಮೊದಲನೇ ಭಾಗ ಉದ್ಯಮಿಯ ಗೊಂದಲ. ಅಂದ್ರೆ ಬಿಸ್ನೆಸ್ ಮಾಡ್ಬೇಕು ಅನ್ನೋ ಕನಸಿಗೂ ಅದರ ವಾಸ್ತವಕ್ಕೂ ಇರೋ ವ್ಯತ್ಯಾಸದ ಬಗ್ಗೆ. ಕಡಿಮೆ ಬಂಡವಾಳ, ಜನರಿಗೆ ಈಗಾಗ್ಲೇ ಗೊತ್ತಿರೋ ಒಂದು ಬ್ರ್ಯಾಂಡ್ ನೇಮ್ ಮತ್ತೆ ಪ್ರತಿದಿನ ತಪ್ಪದೆ ಆದಾಯ ಬರುವಂಥ ಒಂದು ಬಿಸ್ನೆಸ್ ಯಾರಿಗೆ ತಾನೇ ಬೇಡ ಹೇಳಿ? ಆದ್ರೆ ಈ ಥರದ ಒಂದು ಅವಕಾಶವನ್ನು ಹುಡುಕಿ ಪತ್ತೆ ಹಚ್ಚೋದೇ ಮೊದಲನೇ ಚಾಲೆಂಜ್. ಹಾಗಿದ್ರೆ ಆ ಚಾಲೆಂಜ್ಗೆ ಉತ್ತರ ಎಲ್ಲಿದೆ? ಇಲ್ಲಿದೆ ನೋಡಿ ನಮ್ಮ ಎರಡನೇ ಭಾಗ, ನಂದಿನಿ ನೀಡುವ ಅವಕಾಶ. ಇದು ಎಷ್ಟೋ ಜನರ ಗೊಂದಲಕ್ಕೆ ಒಂದು ಸ್ಪಷ್ಟ ಪರಿಹಾರವನ್ನೇ ಕೊಡಬಹುದು. ನಂದಿನಿ ಬ್ರಾಂಡಿನ ಅಸಲಿ ಶಕ್ತಿ ಇರೋದೇ ಅದರ ಹಿನ್ನೆಲೆಯಲ್ಲಿ. ಇದನ್ನ ನಡೆಸೋದು ಕರ್ನಾಟಕ ಹಾಲು ಮಹಾಮಂಡಳಿ ಅಂದ್ರೆ KMF. ಇದು 1974ರಲ್ಲಿ ಸ್ಥಾಪನೆಯಾದ ಸರ್ಕಾರಿ ಮತ್ತು ರೈತರ ಸಹಕಾರಿ ಸಂಸ್ಥೆ. ಇದರ ಮುಖ್ಯ ಉದ್ದೇಶವೇ ಹಾಲು ಉತ್ಪಾದಕರಿಗೆ ಒಂದು ಸ್ಥಿರವಾದ ಆದಾಯವನ್ನ ಕೊಡೋದು. ಈ ಸಂಖ್ಯೆ ನೋಡಿ, 365. ಹೌದು, ವರ್ಷದ 365 ದಿನಾನೂ ಹಾಲಿಗೆ ಮತ್ತೆ ಅದರ ಉತ್ಪನ್ನಗಳಿಗೆ ಡಿಮ್ಯಾಂಡ್ ಇದ್ದೇ ಇರುತ್ತೆ. ಅಂದ್ರೆ ದಿನ ಆದಾಯದ ಭರವಸೆ ಇದ್ದೇ ಇರುತ್ತೆ. ಬೆಳಿಗ್ಗೆ 5:30ಯಿಂದ ರಾತ್ರಿ 10ರವರೆಗೂ ಜನ ಬರ್ತಾನೇ ಇರ್ತಾರೆ. ಈ ಬಿಸ್ನೆಸ್ನ ಅತಿ ದೊಡ್ಡ ಪ್ಲಸ್ ಪಾಯಿಂಟ್ ಅಂದ್ರೆ ಇಲ್ಲಿ ಯಾವುದೇ ಫ್ರಾಂಚೈಸಿ ಫೀ ಇಲ್ಲ, ರಾಯಲ್ಟಿನೂ ಇಲ್ಲ. ಕಟ್ಬೇಕಾಗಿರೋದು ಕೇವಲ ಸೆಕ್ಯೂರಿಟಿ ಡೆಪಾಸಿಟ್ ಮಾತ್ರ. ಅದು ಕೂಡ ವಾಪಸ್ ಬರುತ್ತೆ. ಹೊಸದಾಗಿ ಬಿಸ್ನೆಸ್ ಶುರು ಮಾಡೋರಿಗೆ ಇದಕ್ಕಿಂತ ಒಳ್ಳೆ ಅವಕಾಶ ಬೇಕಾ? ನಮ್ಮ 3ನೇ ಭಾಗಕ್ಕೆ ಬರೋಣ, ಬಿಸ್ನೆಸ್ ಶುರು ಮಾಡೋಕೆ ಬೇಕಾದ ಸಿದ್ಧತೆಗಳ ಲಿಸ್ಟ್. ಇದು ನಿಮ್ಮ ಬಿಸ್ನೆಸ್ಗೆ ಒಂದು ಪಕ್ಕಾ ಬ್ಲೂ ಪ್ರಿಂಟ್ ಇದ್ದ ಹಾಗೆ. ಹಾಗಾದ್ರೆ ಈ ಬಿಸ್ನೆಸ್ ಶುರು ಮಾಡೋಕೆ ಏನೆಲ್ಲ ತಯಾರಿ ಮಾಡ್ಕೋಬೇಕು? ಬನ್ನಿ ಒಂದೊಂದಾಗಿ ನೋಡೋಣ. ಈ ಇಡೀ ಪ್ರಕ್ರಿಯೆಯನ್ನ 4 ಸಿಂಪಲ್ ಸ್ಟೆಪ್ಸ್ನಲ್ಲಿ ನೋಡ್ಬೋದು. ಮೊದಲು ಅರ್ಹತೆ ಇದೆಯಾ, ಸರಿಯಾದ ಜಾಗ ಇದೆಯಾ ಅಂತ ನೋಡ್ಬೇಕು. ಆಮೇಲೆ ಬೇಕಾದ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೋಬೇಕು. 3ನೇದು ಲೈಸೆನ್ಸ್ಗಳನ್ನ ಪಡ್ಕೋಬೇಕು. ಕೊನೆಗೆ ಅಪ್ಲಿಕೇಶನ್ ಹಾಕೋದು. ಮೊಟ್ಟ ಮೊದಲಿಗೆ ಅರ್ಹತೆಗಳು. ಕನಿಷ್ಠ 21 ವರ್ಷ ಆಗಿರ್ಬೇಕು ಮತ್ತೆ 10ನೇ ಕ್ಲಾಸ್ ಆದ್ರೂ ಪಾಸ್ ಆಗಿರ್ಬೇಕು. ಇನ್ನು ಅಂಗಡಿಗೆ 100ರಿಂದ 150 ಚದರ ಅಡಿ ಜಾಗ ಬೇಕು. ನೆನ್ಪಿಡಿ, ಅಂಗಡಿ ಗ್ರೌಂಡ್ ಫ್ಲೋರ್ನಲ್ಲಿರ್ಬೇಕು, ಅಂದ್ರೆ ನೆಲ ಅಂತಸ್ತಿನಲ್ಲಿ. ಹಾಗೆ ರಸ್ತೆಗೆ ಮುಖ ಮಾಡಿರೋದು ತುಂಬಾನೇ ಮುಖ್ಯ. ಇನ್ನೂ ಬೇಕಾದ ದಾಖಲೆಗಳು ಅಂದ್ರೆ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಅಡ್ರೆಸ್ ಪ್ರೂಫ್, ಪಾಸ್ಪೋರ್ಟ್ ಸೈಜ್ ಫೋಟೋಗಳು ಮತ್ತೆ ಲೋಕಲ್ ಮುನ್ಸಿಪಾಲ್ಟಿಯಿಂದ ಒಂದು NOC ಅಂದ್ರೆ ನಿರಾಕ್ಷೇಪಣಾ ಪತ್ರ. ಇಷ್ಟು ರೆಡಿ ಇರ್ಬೇಕು. ಬಿಸ್ನೆಸ್ ಅಂದ್ಮೇಲೆ ಕಾನೂನುಬದ್ಧವಾಗಿರಬೇಕು ಅಲ್ವಾ? ಅದಕ್ಕೆ ಟ್ರೇಡ್ ಲೈಸೆನ್ಸ್, ಶಾಪ್ ಮತ್ತು ಎಸ್ಟಾಬ್ಲಿಷ್ಮೆಂಟ್ ಲೈಸೆನ್ಸ್, ಆಹಾರ ಸುರಕ್ಷತೆಗಾಗಿ FSSAI ರಿಜಿಸ್ಟ್ರೇಷನ್ ಮತ್ತೆ GST ರಿಜಿಸ್ಟ್ರೇಷನ್. ಈ 4 ಲೈಸೆನ್ಸ್ಗಳು ಕಡ್ಡಾಯವಾಗಿ ಬೇಕೇ ಬೇಕು. ಸರಿ, ಈಗ 4ನೇ ಭಾಗಕ್ಕೆ ಬಂದಿದ್ದೀವಿ. ಇದು ತುಂಬಾ ಮುಖ್ಯವಾದ ಭಾಗ. ಬೇರೆಯವರು ಮಾಡಿರೋ ತಪ್ಪುಗಳಿಂದ ನಾವೇನ್ ಕಲಿಬೇಕು, ಯಾವ ತಪ್ಪುಗಳನ್ನ ನಾವು ಖಂಡಿತ ಮಾಡಬಾರ್ದು. ಮೊದಲನೇ ತಪ್ಪು ಅಂದ್ರೆ ಜಾಗದ ಆಯ್ಕೆ. ಬಾಡಿಗೆ ಕಮ್ಮಿ ಸಿಗುತ್ತೆ ಅಂತ ಜನ ಓಡಾಡ್ದ ಜಾಗದಲ್ಲಿ ಅಂಗಡಿ ತೆರೆದ್ರೆ ಅದು ಸೋಲಿಗೆ ಬರದ ಮುನ್ನುಡಿಯಿದ್ದ ಹಾಗೆ. ನೆನ್ಪಿಟ್ಕೊಳ್ಳಿ, ಗ್ರಾಹಕರ ಕಣ್ಣಿಗೆ ಅಂಗಡಿ ಬೀಳ್ಬೇಕು, ಅವರೇ ಹುಡ್ಕೊಂಡ್ ಬರೋ ಹಾಗಾಗ್ಬಾರದು. ಹಾಗಿದ್ರೆ ಒಳ್ಳೆ ಜಾಗ ಅಂತೆ ಯಾವುದು? ಶಾಲೆ, ಕಾಲೇಜು, ಆಸ್ಪತ್ರೆ, ಜನನಿಬಿಡ ಮುಖ್ಯ ರಸ್ತೆ, ಬಸ್ ನಿಲ್ದಾಣದ ಹತ್ತಿರ ಮತ್ತೆ ಜಾಸ್ತಿ ಅಪಾರ್ಟ್ಮೆಂಟ್ಗಳಿರೋ ಏರಿಯಾಗಳು ಬೆಸ್ಟ್. 2ನೇ ತಪ್ಪು ಸ್ಟಾಕ್ ಮ್ಯಾನೇಜ್ಮೆಂಟ್. ಗಿರಾಕಿ ಬಂದು ಪನ್ನೀರಿದ್ಯಾ ಅಂತ ಕೇಳಿದ್ರೆ ಇಲ್ಲ ಸರ್. ಮೊಸರಿದ್ಯಾ ಅಂದ್ರೆ ಅದೂ ಇಲ್ಲ ಅನ್ನೋದು. ಪದೇ ಪದೇ ಇಲ್ಲ ಅನ್ನೋ ಉತ್ತರ ಕೇಳಿದ್ರೆ ಆ ಗಿರಾಕಿ ಮತ್ತೆ ಬರ್ತಾನಾ? ಚಾನ್ಸೇ ಇಲ್ಲ. ಸೊ ಜನ ಕೇಳೋ ಎಲ್ಲಾ ವಸ್ತುಗಳ ಸ್ಟಾಕ್ ಇಡೋದು ಬಹಳ ಮುಖ್ಯ. 3ನೇ ತಪ್ಪು ಅಂದ್ರೆ ಪವರ್ ಬ್ಯಾಕಪ್ ಅನ್ನ ನಿರ್ಲಕ್ಷಿಸೋದು. ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಪವರ್ ಬ್ಯಾಕಪ್ ಅನ್ನೋದು ಆಯ್ಕೆಯಲ್ಲ, ಅದು ಅವಶ್ಯಕತೆ.
1 ಗಂಟೆ ಕರೆಂಟ್ ಹೋದ್ರೂ ಸಾಕು, ಸಾವಿರಾರು ರೂಪಾಯಿ ಮೌಲ್ಯದ ಹಾಲು, ಮೊಸರು ಎಲ್ಲವೂ ಹಾಳಾಗ್ಹೋಗ್ಬೋದು. ಸೊ ಇನ್ವರ್ಟರ್ ಅಥವಾ ಜನರೇಟರ್ ಕಡ್ಡಾಯ. ಈಗ ನಮ್ಮ ಕೊನೆಯ ಭಾಗಕ್ಕೆ ಬಂದಿದ್ದೀವಿ. ಈ ಬಿಸ್ನೆಸ್ನ ಪ್ಲಸ್ ಏನೋ ಮೈನಸ್ ಏನೋ ಅಂತ ತಕ್ಕಡಿಯಲ್ಲಿಟ್ಟು ತೂಕ ಮಾಡಿ ನೋಡೋಣ. ಈ ವ್ಯವಹಾರ ನಿಜವಾಗಿಯೂ ಸೂಕ್ತವೇ? ಇದರ ಅನುಕೂಲಗಳು ಅಂದ್ರೆ ನಂಬಿಕಸ್ಥ ಬ್ರ್ಯಾಂಡ್, ದಿನ ಕೈಗೆ ಕಾಸು, ಬಿಸ್ನೆಸ್ನಲ್ಲಿ ರಿಸ್ಕ್ ಕಡಿಮೆ ಮತ್ತೆ ರಾಯಲ್ಟಿ ಕಟ್ಟೋ ಹಾಗಿಲ್ಲ. ಆದ್ರೆ ಕೆಲವು ಅನಾನುಕೂಲಗಳು ಇವೆ. ಬೆಳ್ಳಂಬೆಳ್ಳಿಗ್ಗೆ ಏಳ್ಬೇಕು, ಹಾಲು ಹಾಳಾಗೋ ರಿಸ್ಕ್ ಇರುತ್ತೆ, ಮತ್ತೆ ವರ್ಷದ 365 ದಿನಾನೂ ಕೆಲ್ಸ ಮಾಡೋ ಬದ್ಧತೆ ಇರ್ಬೇಕು. ಈಗ ಸಂಪೂರ್ಣ ಬ್ಲೂಪ್ರಿಂಟ್ ಕಣ್ಮುಂದೆ ಇದೆ. ಈಗ ಉಳಿದಿರೋ ಪ್ರಶ್ನೆ ಒಂದೇ. ನಂದಿನಿಯಂತಹ ಒಂದು ಭದ್ರವಾದ ಬ್ರ್ಯಾಂಡಿನ ಸ್ಥಿರತೆಗೋಸ್ಕರ ಪ್ರತಿದಿನ ಬೆಳ್ಳಂಬೆಳಗ್ಗೆ ಏಳುವ ಬದ್ಧತೆಗೆ ಸಿದ್ಧರಾಗ್ಬೇಕಾ? ಈ ನಿರ್ಧಾರ ಪ್ರತಿಯೊಬ್ಬರಿಗೂ ಬಿಟ್ಟಿದ್ದು. ಯೋಚನೆ ಮಾಡಿ, ನಿಮ್ಮ ಉದ್ಯಮದ ಕನಸಿಗೆ ಒಂದು ದಿಟ್ಟ ಹೆಜ್ಜೆ ಇಡಿ.